ಇಡೀ ಬ್ಯಾನರ್ ಅಲ್ಲಿನ್ನ ಹಾಕ್ಸಿದ್ದೇನೆ. ನಾನು ನಾವು ನೇರವಾಗಿ ಪ್ರಶ್ನೆ ಆ ಕೇಳ್ತೀನಿ ಭರತ್ ರೆಡ್ಡಿ ಸ್ಥಳಕ್ಕಿನ್ನ ಅವರೇ. ಹೋಗ್ಲೇ ಇಲ್ಲ. ಇವ್ರ ಅರ್ಥ ಮನೆ ಆಯ್ತು. ದಾಟ್ಕೊ ನೇರವಾಗಿ ಬ್ಯಾನರ್ ಅನ್ನ ಕಟ್ಸಿದ್ದೆ ಜನಾರ್ದನ್ ರೆಡ್ಡಿ ಅವರಿಗೆ. ಈ ಭಾಷೆ ಬಳಸ್ಲಿಕ್ಕೆ ನಂಗೂ ಸ್ವಲ್ಪ ಮುಜುಗರ ಇದೆ, ಬಟ್ ಹಿಂಗೆ ಮಾತನಾಡ್ತಿರೋದ್ರಿಂದ ಹಿಂಗೆ ಕೇಳ್ತೀನಿ. ಜನಾರ್ದನ್ ರೆಡ್ಡಿ ಅವರಿಗೆ ಉಳಿಸ್ಬೇಕು ಅಂತಾನೆ ಅವ್ರ ಮನೆ ಮುಂದೆ ಕಾಂಗ್ರೆಸ್ನ ಬ್ಯಾನರ್ ಕಟ್ಟಲಾಯ್ತು. ಅಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣದ ಕಾರ್ಯಕ್ರಮದ ಬ್ಯಾನರ್ಗಿಂತ ಹೆಚ್ಚಾಗಿ ನಾರಾ ಭರತ್ ರೆಡ್ಡಿ ಅವ್ರದ್ದು ಪೋಸ್ಟರ್ ಇತ್ತು, ಕಾಂಗ್ರೆಸ್ ನಾಯಕರ ಪೋಸ್ಟರ್ ಇತ್ತು. ಮೇಡಮ್ ಇಲ್ಲ ತಾವು ದಯಮಾಡಿ ಆ ಬ್ಯಾನರ್ನ ಒಂದು ಸರ್ ನೋಡಿ. ಯಾವುದೋ ಒಂದು ಮೂಲದಲ್ಲಿ ನಾನು ಇರ್ತೀನಿ ಹೊರತು ಅದರಲ್ಲಿ ಎನ್ ವೈ ಗೋಪಾಲ್ ಕೃಷ್ಣ ಅವರು, ಭಾಳಷ್ಟು ಜನ ವಾಲ್ಮೀಕಿ ಸಮಾಜಕ್ಕೆ ಸೇರಿದಂಥ ನಾಯಕರು, ಸತೀಶ್ ಅಣ್ಣವರು, ಕೆ ಎನ್ ರಾಜಣ್ಣವರು ಎಲ್ಲರೂ ನಂದು ಯಾವುದೋ ಮೂಲೆಗೆ ಇರ್ತೈತೆ ಹೊರತು ನನ್ನ ಬ್ಯಾನರು ಅಲ್ಲದು. ಬೇರೆ ಕಾರ್ಯಕರ್ತರು ಅವ್ರು ಪ್ರಿಂಟ್ ಮಾಡಿಸ್ಕೊಂಡು ಮಾಡಿರೋಂಥ ಬ್ಯಾನರು ನೋಡಿ. ಇನ್ನೊಂದು ಬ್ಯಾನರ್ ಹಾಕಿ ಅವ್ರನ್ನ ಉರಿಸೋ ಅವಶ್ಯಕತೆ ಯಾರಿಗಿಲ್ಲ. ಅವ್ರ ಕುಟುಂಬದವ್ರು ನನಗೆ ಫೋನ್ ಮಾಡಿ ಎಲ್ಲರೂ ಕರುಣಾಕರ್ ರೆಡ್ಡಿ ಅನ್ನೋರು ಏನು ಕೆಲಸ ಇದ್ರು ಕೂಡ ಸತೀಶ್ ರೆಡ್ಡಿಗೆ ಫೋನ್ ಮಾಡ್ತಾರೆ. ಬೇರೆ ಅವ್ರ ಕುಟುಂಬದವ್ರು ಏನು ಕೆಲಸ ಇದ್ರು ಅವ್ರ ಕ್ಲೋಸ್ ಅಸೋಸಿಯೇಟ್ಸ್ ಇದ್ದವ್ರು ಕೂಡ ನನಗೆ ಫೋನ್ ಮಾಡಿ ಬರುತ್ತೆ ಈ ಥರ ಕೆಲಸ ಇದೆ ಅಂತ ಹೇಳ್ತಾರೆ. ಅವ್ರ ಮೂಲಕನೇ ನನಗೆ ಯಾರನ್ನ ಅವ್ರ ಪಿ ಎ ಮೂಲಕ ಕೂಡ ಫೋನ್ ಮಾಡಿಸಿದ್ರೆ ತೆಗೆಸಿದ್ದೆ. ನಾನು ಬ್ಯಾನರ್ ಮೂಲಕನೇ ನೋಡಿ, ಅವ್ರ ಮನೆ ಮುಂದೆ ಬ್ಯಾನರ್ ಹಾಕಿದ್ರೇ ನಾನು ಪಬ್ಲಿಸಿಟಿ ಆಗ್ತೀನಿ ಅಂತ ಯಾವತ್ತೂ ನನಗಿಲ್ಲ. ನಾನು ಒಳ್ಳೆ ರೆಸ್ಪೆಕ್ಟೆಡ್ ಫ್ಯಾಮ್ಲಿಯಿಂದ ಬಂದಂಥವನು, ನಾನು ಓದ್ಕೊಂಡು ಬಂದಂಥವನು. ನಾನು ಇಡೀ ಬಳ್ಳಾರಿಯಲ್ಲಿ ಸಾವಿರಾರು ಬ್ಯಾನರ್ಗಳು ಬಿದ್ದಾಗ ಒಂದು ಬ್ಯಾನರಿಂದ ನನಗೇನು ಆಗೋದು ಇಲ್ಲ, ಬರೋದು ಇಲ್ಲ. ನಾನಂಥ ಚೀಪ್ ಮೆಂಟಾಲಿಟಿ ಅಲ್ಲಿ ಥಿಂಕ್ ಮಾಡೋನು ಅಲ್ಲ ನಾನು.